ನಮಸ್ಕಾರ ಮಕ್ಕಳ. ಇವತ್ತು ಸೆಕೆಂಡ್ ಪಿ ಯು ಸಿ 13ನೇ ಪಾಠ ವೇರ್ ದೆರ್ ಈಸ್ ಎ ವೀಲ್ ಕೊನೆಯ ಪಾಠ. ಸೊ 14th ವಾಟರ್ ಪೊಯಮ್ ಇದೆ, ಅದ ನಂತರದಲ್ಲಿ ನೋಡೋಣ. ಸೊ ವೇರ್ ದೆರ್ ಈಸ್ ಎ ವೀಲ್ 2 ಭಾಗಗಳಲ್ಲಿ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಲುಕ್ ಅಟ್ ದ ಪಾರ್ಟ್ 1. ಸೊ ಇದನ್ನ ಬರ್ತಿರೋಂತೂ ಪಿ ಸಾಯಿನಾಥ್ ಅಂತ ಹೇಳಿ, ಫಾಲ್ಗುಣಿ ಸಾಯಿನಾಥ್ ಅಂತ ಹೇಳಿ ಅವರ ಹೆಸರು. ಜರ್ನಲಿಸ್ಟ್, ಅವರು ಇಂಡಿಯಾದಲ್ಲಿ ಜರ್ನಲಿಸ್ಟ್ ಆಗಿರ್ತಾರೆ, ಪತ್ರಿಕೋದ್ಯಮದಲ್ಲಿ ತುಂಬಾ ಹೆಸರು ಮಾಡಿರುವಂತಹ ವ್ಯಕ್ತಿ. ಅಂಡ್ ಈಸ್ ಆಲ್ಸೋ ಎ ಫೋಟೋ ಜರ್ನಲಿಸ್ಟ್, ಫೋಟೋ ಜರ್ನಲಿಸಮ್ ಸಹ ಮಾಡ್ತಿರ್ತಾರೆ. ಅಂಡ್ ಫೋಕಸಿಂಗ್ ಆನ್ ದ ಸೋಷಿಯಲ್ ಪ್ರಾಬ್ಲಮ್ಸ್ ಆಫ್ ದ ರೂರಲ್ ಅಫೇರ್ಸ್. ಓಕೆ, ಸೊ ಸೊಸೈಟಿಯಲ್ಲಿ ರೂರಲ್ ಅಲ್ಲಿ ಅಂದ್ರೆ ಹಳ್ಳಿಗಳಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಸೋಷಿಯಲ್ ಪ್ರಾಬ್ಲಮ್ಸ್, ಅದರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಿರ್ತಾರೆ. ಓಕೆ, and he was writing the rural affairs about the rural affairs in the newspaper The Hindu. The Hindu ಅನ್ನೋ ನ್ಯೂಸ್ ಪೇಪರ್ ಬರುತ್ತೆ, ಅದರಲ್ಲಿ ರೂರಲ್ ಅಫೇರ್ಸ್ ಎಡಿಟರ್ ಆಗಿ ಕೆಲಸ ಮಾಡಿರ್ತಾರೆ. ಅಂಡ್ ಈಸ್ ಅ ರೆಗ್ಯುಲರ್ ಕಾಂಟ್ರಿಬ್ಯೂಟರ್ ಟು ದ ಟೆಲಿಗ್ರಾಫ್ ಇನ್ ಕೋಲ್ಕತ್ತಾ. ಟೆಲಿಗ್ರಾಫ್ ಅನ್ನುವಂತಹ ಮ್ಯಾಗಝೈನ್ ಬರುತ್ತೆ, ಆ ಮ್ಯಾಗಝೈನ್ಗೂ ಸಹ ಇವರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಅಂಡ್ ಫೋರ್ಟ್ ನೈಟ್ಲಿ ಫ್ರಂಟ್ ಲೈನ್, 15 ದಿನಕ್ಕೊಮ್ಮೆ ಒಂದು ಫ್ರಂಟ್ ಲೈನ್ ಅನ್ನುವಂತಹ ಮ್ಯಾಗಝೈನ್ ಬರುತ್ತೆ, ಆ ಮ್ಯಾಗಝೈನಲ್ಲೂ ಸಹ ಕೆಲಸ ಮಾಡ್ತಾರೆ. ಹಾಗೆ ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ಬಿಸ್ನೆಸ್ ಲೈನ್ ಅನ್ನುವಂಥದ್ದು ಚೆನ್ನೈಯಲ್ಲಿ ಪ್ರಿಂಟ್ ಆಗುತ್ತೆ, ಅದರಲ್ಲೂ ಸಹ ಇವರು ತಮ್ಮ ಕಾಂಟ್ರಿಬ್ಯೂಷನ್ ನೋಡ್ಬೋದು. ಹಾಗಾಗಿ ನಾವು ಈಗ ನೋಡ್ತಾ ಇರುವಂತಹ ಪಾಠ ವೇರ್ ದೆರ್ ಈಸ್ ಎ ವೀಲ್ ಅನ್ನುವಂಥದ್ದು ಇವರು ಬರ್ದಿರುವಂತಹ ಎಸ್ಸೆ, ಒಂದು ಬುಕ್ ಎವ್ರಿಬಡಿ ಲವ್ಸ್ ಎ ಗುಡ್ ಡ್ರಾಟ್ ಅನ್ನುವಂತಹ ಪುಸ್ತಕದಿಂದ ಆಯ್ದುಕೊಳ್ತಾ ಇದ್ದೀವಿ. Okay, let us look at this, the lesson, the where there is a wheel. And here where there is a wheel tells us about the social, the movement in Pudukkottai district. Okay, ಒಂದು ಸೋಷಿಯಲ್ ಮೂವ್ಮೆಂಟ್ ಆಗುತ್ತೆ, ಸಾಮಾಜಿಕವಾದ ಒಂದು ಚಳುವಳಿ ಆಗುತ್ತೆ. ಸೈಕ್ಲಿಂಗ್ ಆಸ್ ಎ ಸೋಷಿಯಲ್ ಮೂವ್ಮೆಂಟ್. ಓಕೆ, ಸೈಕ್ಲಿಂಗ್ ಅನ್ನ ಅವರು ಒಂದು ಸೋಷಿಯಲ್ ಮೂವ್ಮೆಂಟ್ ಆಗಿ ತಗೊಳ್ತಾರೆ ಇನ್ ಪುದುಕೋಟೈ. ಪುದುಕೋಟೈ ಈಸ್ ದ ಒನ್ ಆಫ್ ದ ಪೂರೆಸ್ಟ್ ಡಿಸ್ಟ್ರಿಕ್ಟ್ ಇನ್ ತಮಿಳ್ನಾಡು. ಸೊ ಎಲ್ಲ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ಈ ಪುದುಕೋಟೈ ಅನ್ನುವಂಥದ್ದು ಪೂರೆಸ್ಟ್ ಡಿಸ್ಟ್ರಿಕ್ಟ್ ತಮಿಳ್ನಾಡು ಅಲ್ಲಿ. ಓಕೆ, ಸೊ ಈ ಒಂದು ತಮಿಳ್ನಾಡಲ್ಲಿ ಪೂರೆಸ್ಟ್ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಸೋಷಿಯಲ್ ಮೂವ್ಮೆಂಟ್ ಆಗುತ್ತೆ, ಸೈಕ್ಲಿಂಗ್ ಸೋಷಿಯಲ್ ಮೂವ್ಮೆಂಟ್ ಆಗ್ತಾ ಹೋಗ್ತದೆ. ಆ ಒಂದು ಏನು ಮೂವ್ಮೆಂಟು? ಸೊ ಲೆಟ್ ಅಸ್ ಲರ್ನ್ ದಟ್. ಸೊ ಸೈಕ್ಲಿಂಗ್ ಸೀಮ್ಸ್ ಟು ಬಿ ದ ಚೂಸನ್ ಮೀಡಿಯಂ ಫಾರ್ ದ ರೂರಲ್ ವುಮೆನ್. ಸೊ ಒಂದು ಸೈಕ್ಲಿಂಗ್ ಅನ್ನುವಂಥದ್ದು ಈ ಹಳ್ಳಿಗಾಡಿನ ಹೆಣ್ಮಕ್ಳಿಗೆ ಒಂದು ವರದಾನ ಆಗ್ತದೆ. ಆ ಹೆಣ್ಮಕ್ಳು ಕಲಿತಾ ಹೋಗ್ತಾರೆ. ಡ್ಯೂರಿಂಗ್ ದ ಪಾಸ್ಟ್ 18 months, 18 ತಿಂಗಳ ಒಳಗಡೆ ಅವರು ಹೆಚ್ಚು ಕಡಿಮೆ 1 ಲಕ್ಷ ಜನ ಸೈಕಲ್ ಅನ್ನ ಯಾರು ಹೊಸದಾಗಿ ಸೈಕಲ್ ಅನ್ನ ತುಳಿಯೋದನ್ನ ಕಲಿತಾರೆ ಅವರಿಗೆ ನಿಯೋ ಸೈಕ್ಲಿಸ್ಟ್ ಅಂತ ಕರೀತಾರೆ. ಅಂಡ್ ದೇ ಸೆಡ್, ಮೋಸ್ಟ್ ಆಫ್ ದ ವುಮೆನ್ ಸೆಡ್, ಬೈಸಿಕಲಿಂಗ್ ಇಸ್ ಎ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್, ಫ್ರೀಡಮ್ ಅಂಡ್ ಮೊಬಿಲಿಟಿ. ಓಕೆ, ಸೈಕ್ಲಿಂಗ್ ಮಾಡೋದ್ರಿಂದ ಇಟ್ ಈಸ್ ಎ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್. ಓಕೆ, ಒಂದು ಇಂಡಿಪೆಂಡೆನ್ಸ್ ಸಿಗುತ್ತೆ, ಫ್ರೀಡಮ್ ಫೀಲ್ ಆಗುತ್ತೆ, ಅಂಡ್ ಮೊಬಿಲಿಟಿ, ವಿ ಕ್ಯಾನ್ ಗೋ ವೇರ್ ಎವರ್ ವಿ ವಾಂಟ್ ಅಂತ ಹೇಳ್ತಾ ಹೋಗ್ತಾರೆ. ಅಂಡ್ ಸುಮಾರು ಒಂದು 70,000 ರೂರಲ್ ವುಮೆನ್ ದ ಪಾರ್ಟಿಸಿಪೇಟೆಡ್ ಇನ್ ದ ಎಕ್ಸಿಬಿಷನ್ ಕಮ್ ಕಾಂಟೆಸ್ಟ್. ಅಂದ್ರೆ ಒಂದು 70,000 ಹೆಣ್ಮಕ್ಳು ಸೈಕಲ್ ಅನ್ನ ಹೊಸದಾಗಿ ಕಲ್ತಿರ್ತಾರೆ, ಒಂದು ಎಕ್ಸಿಬಿಷನ್ ನ ಏರ್ಪಾಡು ಮಾಡ್ತಾರೆ, ಎಕ್ಸಿಬಿಷನ್ ಕಮ್ ಕಾಂಟೆಸ್ಟ್ ಅನ್ನೋ ಒಂದು ಮಾಡ್ತಾರೆ. ಆ ಎಕ್ಸಿಬಿಷನ್ ಅಲ್ಲಿ ಅವರ ಸ್ಕಿಲ್ಸ್ ಅನ್ನ, ಅವ್ರ ಏನು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇರುತ್ತೆ ಅದನ್ನೆಲ್ಲ ಎಕ್ಸಿಬಿಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಾವು 70,000 ರೂರಲ್ ವುಮೆನ್ ಅಂದ್ರೆ ನೀವು ಲೆಕ್ಕ ಹಾಕ್ಬೋದು, 70,000 ರೂರಲ್ ಹೆಣ್ಮಕ್ಳು ಅಂದ್ರೆ ಗ್ರಾಮೀಣ ಹೆಣ್ಮಕ್ಳು ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಪ್ರಿಸಿಯೇಷನ್ ತಗೊಳ್ತಾರಲ್ವಾ, ಅದು ತುಂಬಾ ದೊಡ್ಡದು. ಓಕೆ, ಅಂಡ್ ದ ನ್ಯೂಲಿ ಅಲ್ಲಿ ಒಂದು ಸಾಕ್ಷರತಾ ಆಂದೋಲನ ಅಂತ ಶುರುವಾಗುತ್ತೆ. ಅಂದ್ರೆ ಇಂಡಿಯಾದಲ್ಲಿ ಎಲ್ಲ ಕಡೆ ಶುರುವಾಗುತ್ತೆ ಸಾಕ್ಷರತಾ ಆಂದೋಲನ ಅನ್ನೋಂಥದ್ದು. ನಮ್ಮ ಕರ್ನಾಟಕದಲ್ಲಿ ನಾವು ಮಾಡ್ತೀವಿ. ಅಂದ್ರೆ ಎಲ್ಲರೂ 1991-92 ಅಲ್ಲಿ ಪ್ರತಿಯೊಬ್ರು ಸಾಕ್ಷರರಾಗಬೇಕು, ಪ್ರತಿಯೊಬ್ಬರಿಗೂ ಓದು ಬರಹ ಬರಬೇಕು ಅಂತೇಳಿ ಒಂದು ಆಂದೋಲನವನ್ನ, ಒಂದು ಮೂವ್ಮೆಂಟ್ ಅನ್ನ ಶುರು ಮಾಡ್ತಾರೆ. ಓಕೆ, ಈ ತಮಿಳ್ನಾಡಲ್ಲೂ ಸಹ ಅದು ಆಗುತ್ತೆ. ಅದನ್ನ ನಾವು ಅರಿಯೋಳಿ ಅಯ್ಯಾಕಂ ಅಂತ ಕರಿತೀವಿ. ಈ ಅರಿಯೋಳಿ ಅಯ್ಯಾಕಂ ಅಲ್ಲಿ ಯಾರು ಹೊಸದಾಗಿ ಓದು ಬರಹವನ್ನ ಕಲಿತಾರೆ ಅವ್ರಿಗೆ ನಿಯೋ ಲಿಟ್ರೇಟ್ಸ್ ಅಂತ ಕರಿತೀವಿ. ಹೊಸದಾಗಿ ಓದು ಬರಹವನ್ನ ಕಲ್ತಿರೋರ್ಗೆ ನಿಯೋ ಲಿಟ್ರೇಟ್ಸ್ ಅಂತೀವಿ. ಹೊಸದಾಗಿ ಯಾರು ಸೈಕಲ್ ಅನ್ನ
ಹೊಡಿಲಿಕ್ಕೆ ಕಲ್ತಿರ್ತಾರೆ ಅವರಿಗೆ ನ್ಯೂ ಸೈಕ್ಲಿಸ್ಟ್ ಅಂತ ಕರಿತಾ ಹೋಗ್ತೀವಿ. ಸೊ ಮೊದಲ ಬಾರಿಗೆ ನಮ್ಮ ಪಿ ಸಾಯಿನಾಥ್, ಪಾಲ್ಗುಮಿ ಸಾಯಿನಾಥ್ ಅವರು ಜಮೀಲಾ ಬೀಬಿ ಬಗ್ಗೆ ಹೇಳ್ತಾರೆ. ಜಮೀಲಾ ಬೀಬಿ ಹ್ಯಾಸ್ ಟೇಕನ್ ಟು ಸೈಕ್ಲಿಂಗ್. ಆ ಜಮೀಲಾ ಬೀಬಿಗೆ ಸೈಕ್ಲಿಂಗ್ ಮಾಡೋದು ಅಂದ್ರೆ ಭಾರಿ ಇಷ್ಟ. ಅಂಡ್ ಶಿ ಸೆಡ್ ದಟ್ ಇಟ್ ಈಸ್ ಹರ್ ರೈಟ್ ಅಂತ ಆಕೆ ಹೇಳ್ತಾ ಹೋಗ್ತಾಳೆ. ಓಕೆ, ಅಂಡ್ ಶಿ ಆಲ್ಸೋ ಸೇಸ್ ದಟ್ ದೇ ಕ್ಯಾನ್ ಗೋ ವೇರ್ ಎವರ್ ದೇ ವಾಂಟ್. ಸೊ ಎಲ್ಲಿ ಬೇಕೋ ಅಲ್ಲಿ ಹೋಗ್ಬೋದು. ಆ್ಯಂಡ್ ಇಟ್ ಸೇವ್ಸ್ ದ ಟೈಮ್ ಫಾರ್ ವೇಟಿಂಗ್ ಫಾರ್ ಎ ಬಸ್. ಒಂದು ಬಸ್ಸಿಗೆ ನಾವು ವೇಟ್ ಮಾಡುವಂತಹ ಸಮಯ ಸಹ ಉಳಿತಾಯ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಇವನ್ ದೋ ಪೀಪಲ್ ಮೇಡ್ ಡರ್ಟಿ ರಿಮಾರ್ಕ್ಸ್. ಸೊ ಸುಮಾರು ಜನ ಆಕೆ ಸೈಕಲ್ ತುಳಿಯೋದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಬಟ್ ಶಿ ನೆವರ್ ಪೇಡ್ ಎನಿ ಅಟೆನ್ಷನ್ ಟು ದಟ್. ಆದರೆ ಯಾವುದೇ ಕಾರಣಕ್ಕೂ ಅವಳು ಆ ಜನರ ಮಾತಿಗೆ ಬಗ್ಲಿಲ್ಲ. ಜನ ಏನಾದರೂ ಮಾತಾಡ್ಕೊಳ್ಳಿ ಅಂತ ಹೇಳಿ ಅವಳು ಸೈಕಲ್ ತುಳಿಯೋದನ್ನ ಯಾವುದೇ ಕಾರಣಕ್ಕೂ ಬಿಡ್ಲಿಲ್ಲ. ಓಕೆ, ಸೊ ಇಲ್ಲಿ ಆ ಫಾತಿಮಾ ಜೊತೆ ಅಂದ್ರೆ ಜಮೀಲಾ ಬೀಬಿ ಜೊತೆಯಲ್ಲಿ ಇನ್ನೊಬ್ರು ಸೇರ್ಕೊಳ್ತಾರೆ, ಫಾತಿಮಾ ಅಂತೇಳಿ. ಅಂಡ್ ಶಿ ಈಸ್ ಎ ಸೆಕೆಂಡ್ರಿ ಸ್ಕೂಲ್ ಟೀಚರ್. ಆಕೆ ಸೆಕೆಂಡ್ರಿ ಸ್ಕೂಲ್ ಟೀಚರ್ ಆಗಿರ್ತಾಳೆ. ಅಂಡ್ ಶಿ ಹ್ಯಾಸ್ ಅಡಿಕ್ಟೆಡ್ ಟು ಸೈಕ್ಲಿಂಗ್. ಆ ಸೈಕ್ಲಿಂಗ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾಳೆ. ಅಂದರೆ ಒಂದು ಕ್ರೇಜ್ ಅವಳಿಗೆ ಸೈಕ್ಲಿಂಗ್ ಮಾಡಬೇಕು ಅನ್ನೋಂಥದ್ದು. ಆ್ಯಂಡ್ ಈವನ್ ಆಫ್ಟರ್ ಸ್ಕೂಲ್ ಅವರ್ಸ್, ಅವಳ ಶಾಲೆ ಆದಮೇಲೆ ಎವ್ರಿ ಈವ್ನಿಂಗ್ ಶಿ ಯೂಸ್ ಟು ಹೈಯರ್ ಅ ಬೈಸೈಕಲ್. ಅವಳು ಎವ್ರಿ ಈವ್ನಿಂಗ್ ಒಂದು ಬೈಸೈಕಲ್ನ ಬಾಡಿಗೆ ತಗೊಳ್ತಾ ಇದ್ದು ಫಾರ್ ಹಾಫ್ ಆನ್ ಅವರ್. ಓಕೆ, ಸೊ ಅರ್ಧ ಗಂಟೆ ಕಾಲ ಬಾಡಿಗೆ ತಗೊಂಡು ಆ ಅರ್ಧ ಗಂಟೆ ಸೈಕಲನ್ನು ಓಡಿಸಿ ಖುಷಿ ಪಡ್ತಾ ಇದ್ಲು. ಅಂಡ್ ಶಿ ಸೇಡ್ ದಟ್ ಬೈ ಸೈಕ್ಲಿಂಗ್ ಐ ಫೀಲ್ ಫ್ರೀಡಮ್ ಅಂಡ್ ಇಂಡಿಪೆಂಡೆಂಟ್. ನಮಗೊಂಥರ ಫ್ರೀಡಮ್ ಸಿಕ್ಕ ಹಾಗಾಗುತ್ತೆ, ಇಂಡಿಪೆಂಡೆಂಟ್ ಫೀಲ್ ಆಗುತ್ತೆ ಸೈಕ್ಲಿಂಗ್ ಮಾಡೋದ್ರಿಂದ ಅಂತ ಹೇಳ್ತಾಳೆ. ಆ್ಯಂಡ್ ಇವನ್ ದೋ ಶಿ ಲವ್ಡ್ ದ ಸೈಕ್ಲಿಂಗ್ ಆ್ಯಂಡ್ ಶಿ ವಾಸ್ ನಾಟ್ ಏಬಲ್ ಟು ಬೈ ದ ಬೈಸೈಕಲ್. ಅಂದರೆ ಆಕೆ ತಗೊಳಕ್ಕೆ ಸಾಧ್ಯ ಇರಲಿಲ್ಲ. ಬಿಕಾಸ್ ದೆನ್ ದ ಕಾಸ್ಟ್ ವಾಸ್ 1200. ಒಂದು ಬೈಸಿಕಲ್ ಬೆಲೆ 1200 ಆಗಿರುತ್ತೆ. ಆದರೆ ಫಾತಿಮಾಗೆ ಅದು ಸಾಧ್ಯ ಆಗಿರೋದಿಲ್ಲ. ಹಾಗಾಗಿ ಶಿ ಯೂಸ್ಡ್ ದ ಹೈಯರ್ ದ ಬೈಸಿಕಲ್, ಬಾಡಿಗೆ ತಗೊಳ್ತಾ ಇರ್ತಾಳೆ. ಹಾಗೆ ಈ ಜಮೀಲಾ ಮತ್ತೆ ಫಾತಿಮಾ ಜೊತೆ ಇನ್ನೊಂದು ಹೆಣ್ಮಕ್ಳು ಸೇರ್ಕೊಳ್ತಾಳೆ. ಸೊ ಅವಳ ಹೆಸರು ಅವಾಕ್ ಕಣಿ ಅಂತ ಹೇಳಿ. ಅಂಡ್ ಆಲ್ ದ 3 of them were around 20 years. ಅಂದರೆ ಒಂದು 20 ವಯಸ್ಸಿನ ಆಸುಪಾಸಿನ ವ್ಯಕ್ತಿಗಳು ಇವರೆಲ್ಲ. ಅಂಡ್ ದೇ ಟ್ರೈನ್ಡ್ ದೇರ್ ದ ರೂರಲ್ ವುಮೆನ್ ಇನ್ ದೇರ್ ಕಮ್ಯುನಿಟೀಸ್. ಸೊ ಇವರು 3 ಜನನು ಅಲ್ಲಿ ಆ ರೂರಲ್ ವುಮೆನ್, ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಸೈಕಲ್ ತುಳಿಯೋದನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಅಂಡ್ ಸೈಕ್ಲಿಂಗ್, ಹಾಗಾಗಿ ಈ ಒಂದು ಸೈಕ್ಲಿಂಗ್ ಅನ್ನುವಂಥದ್ದು ಒಂದು ಚಳುವಳಿನೇ ಆಯಿತು. ಪ್ರತಿಯೊಬ್ಬರು ಸೈಕಲ್ನ ತುಳಿಯೋಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಅಗ್ರಿಕಲ್ಚರ್ ವರ್ಕರ್ಸ್ ಇರ್ಬೋದು, ಕ್ವಾರಿ ಲೇಬರರ್ಸ್ ಇರ್ಬೋದು, ಕಲ್ಲು ಕುಟ್ಟೋ ಕೆಲಸ, ಕ್ವಾರಿ ಅಂದರೆ ಕಲ್ಲು ಕುಟ್ಟೋ ಕೆಲಸ ಅಥವಾ ಕಲ್ಲಿನ ಕೆಲಸ ಮಾಡೋವಂಥವ್ರು, ಕ್ವಾರಿ ಲೇಬರರ್ಸ್ ಇರ್ಬೋದು, ಅಥವಾ ಹೆಲ್ತ್ ನರ್ಸ್ ಇರ್ಬೋದು, ಇಲ್ಲಾಂದರೆ ಬಾಲ್ವಾಡಿ ಅಂಗನವಾಡಿ ವರ್ಕರ್ಸ್ ಇರ್ಬೋದು, ಜೆಮ್ ಕಟ್ಟರ್ಸು, ಹಾಗೆ ಗ್ರಾಮ ಸೇವಿಕಾಸು, ಸ್ಕೂಲ್ ಟೀಚರ್ಸು, ಮಿಡ್ ಡೇ ಮೀಲ್ ವರ್ಕರ್ಸು, ಈ ರೀತಿ ಪ್ರತಿಯೊಬ್ಬರೂ ಸಹ ಸೈಕ್ಲಿಂಗನ್ನು ಅವರು ಇಷ್ಟಪಡ್ತಾರೆ, ಸೈಕ್ಲಿಂಗನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಅರಿವೋಳಿ ಅಯ್ಯಾಕಂ ಅನ್ನುವಂಥದ್ದು ಸಾಕ್ಷರತಾ ಆಂದೋಲನ ಅಂತ ಹೇಳಿದೆ. ಸೊ ತಮಿಳ್ನಾಡಲ್ಲಿ ಅದನ್ನು ಅರಿವೋಳಿ ಅಯ್ಯಾಕಂ ಅಂತ ಕರೀತಾರೆ. ಅಂದರೆ ಲೈಟ್ ಆಫ್ ನಾಲೆಡ್ಜ್ ಮೂಮೆಂಟ್ ಅಂತೇಳಿ. ಅಂದರೆ ಒಂದು ಮೂಮೆಂಟ್, ನಾಲೆಡ್ಜನ್ನು ಪ್ರತಿಯೊಬ್ಬರಿಗೂ ಹಂಚೋ ಅಂತ. ಅಲ್ಲಿ ಎನ್ ಕಣ್ಣಮ್ಮಾಳ್ ಅನ್ನುವಂತಹ ಮಹಿಳೆ ಅರಿವೋಳಿ ಸೆಂಟ್ರಲ್ ಕೋಆರ್ಡಿನೇಟರ್ ಆಗಿರ್ತಾಳೆ ಎನ್ ಕಣ್ಣಮ್ಮಾಳ್. ಆ್ಯಂಡ್ ಶಿ ಈಸ್ ಅ ಪಯನೀರ್ ಆಫ್ ದ ಸೈಕ್ಲಿಂಗ್ ಮೂಮೆಂಟ್. ಆಕೆ ಒಂದು ಸೈಕ್ಲಿಂಗ್ ಮೂಮೆಂಟ್ ಏನು ಚಳುವಳಿ ಇದೆ ಅದರಲ್ಲಿ ಒಂದು ಮುಖ್ಯ ಭೂಮಿಕೆಯನ್ನು ನಿರ್ವಹಿಸ್ತಾ ಹೋಗ್ತಾಳೆ. ಆ್ಯಂಡ್ ಇವನ್ ದೋ ಶಿ ಈಸ್ ಅ ಸೈನ್ಸ್ ಗ್ರ್ಯಾಜುಯೇಟ್, ಎನ್ ಕಣ್ಣಮ್ಮಾಳ್ ಸೈನ್ಸ್ ಗ್ರ್ಯಾಜುಯೇಟ್ ಆಗಿದ್ರು, ಸೊ ಮೊದಲು ಅವಳಿಗೂ ಸಹ ಹಿಂಜರಿಕೆ ಆಗ್ತಾ ಇತ್ತು ಸೈಕ್ಲಿಂಗ್ ಮಾಡಲಿಕ್ಕೆ. ಯಾಕಂದರೆ ಬೇರೆ ಸೊಸೈಟಿಯಲ್ಲಿ ತುಂಬ ಅವಮಾನ ಮಾಡ್ತಾ ಇದ್ರು. ಹಾಗಾಗಿ ಶಿ ನೆವರ್ ಮಸ್ಟರ್ಡ್ ಅ ಕರೇಜ್ ಟು ಸೈಕಲ್ ಅರ್ಲಿಯರ್. ಮುಂಚೆ ಅವಳು ಸೈಕಲ್ ತುಳಿಯೋದಕ್ಕೂ ಅವಳು ತುಂಬ ಹಿಂಜರಿತಾ ಇದ್ಲು. ಬಟ್ ಆಫ್ಟರ್ ಸಮ್ ಟೈಮ್ ಶಿ ಆಲ್ಸೋ ಮೇಡ್ ಅಪ್ ಹರ್ ಮೈಂಡ್. ಓಕೆ, ಶಿ ಈಸ್ ಬಿಕೇಮ್ ದ ಪೈನಿಯರ್ ಆಫ್ ದ ಸೈಕ್ಲಿಂಗ್ ಮೂಮೆಂಟ್. ಸೈಕ್ಲಿಂಗ್ ಚಳುವಳಿಗೆ ಅವಳು ಮುಖ್ಯ ಭೂಮಿಕೆಯನ್ನು ನಿರ್ವಹಿಸ್ತಾಳೆ. ಅಂಡ್ ಆಲ್ಸೋ ಶಿ ಸೆಡ್ ದಟ್ ಬೈ ಸೈಕ್ಲಿಂಗ್
ಬೈಸೈಕಲ್ ಮಾಡೋದ್ರಿಂದ ಇಟ್ ಗಿವ್ಸ್ ಕಾನ್ಫಿಡೆನ್ಸ್ ಟು ವುಮೆನ್. ಆ ವುಮೆನ್ ಹೆಣ್ಮಕ್ಳಿಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ಅಂತ ಅವಳು ಹೇಳ್ತಾ ಹೋಗ್ತಾಳೆ. ಸೊ ಸೈಕ್ಲಿಂಗ್ ಹ್ಯಾಸ್ ರೆಡ್ಯೂಸ್ಡ್ ದ ವುಮೆನ್ ಡಿಪೆಂಡೆನ್ಸ್ ಆನ್ ಮೆನ್. ಸೊ ಸೈಕ್ಲಿಂಗ್ ಕಲಿಯೋದ್ರಿಂದ ಏನೆಲ್ಲ ಉಪಯೋಗ ಆಯಿತು ಹೆಣ್ಮಕ್ಳಿಗೆ? ಸೊ ಮೊಟ್ಟ ಮೊದಲನೇದಾಗಿ ಆ ಡಿಪೆಂಡೆನ್ಸ್ ಆನ್ ಮೆನ್ ರೆಡ್ಯೂಸ್ಡ್. ಅಂದರೆ ಆ ಪ್ರತಿಯೊಂದು ಕೆಲಸಕ್ಕೂ ಗಂಡು ಮಕ್ಕಳನ್ನ ಅವಲಂಬನೆ ಮಾಡ್ತಿರ್ತಾರೆ. ಓಕೆ, ಆ ಮನೆಯ ಅಪ್ಪ ಇರ್ಬೋದು, ಗಂಡ ಇರ್ಬೋದು, ಅಥವಾ ಗಂಡು ಮಕ್ಕಳು ಇರಬಹುದು, ಅವ್ರ ಮೇಲೆ ಬ್ರದರ್ಸ್ ಇರ್ಬೋದು, ಒಬ್ಬರೆಲ್ಲ ಒಬ್ಬರ ಮೇಲೆ ಡಿಪೆಂಡ್ ಆಗೇ ಆಗಿರ್ತಾರೆ. ಯಾಕಂದರೆ ಅವರು ಅವರ ಪ್ರಾಡಕ್ಟ್ಗಳನ್ನು ಮಾರಲಿಕ್ಕೆ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ರು ಅಥವಾ ಬಸ್ಸಲ್ಲಿ ಹೋಗ್ತಾ ಇದ್ರು. ಹಾಗಾಗಿ ಅವರ ಏನು ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಬಸ್ ಸ್ಟಾಪಿಗೆ ತಂದುಕೊಡ್ಲಿಕ್ಕೆ ಗಂಡಸೆ ಮನೆಯ ಯಾರಾದರೂ ಒಬ್ರು ಗಂಡಸರು ಬಂದು ಆ ಪ್ರಾಡಕ್ಟ್ನ ಅಲ್ಲಿ ಇಳಿಸೋಗ್ಬೇಕಾಗಿತ್ತು. ಆಕೆ ಮತ್ತೆ ಬಸ್ಸಲ್ಲಿ ಹೋಗಿ ಒಂದು ಹಳ್ಳಿ ಎರಡು ಹಳ್ಳಿಗೆ ಓಡಾಡಿಕೊಂಡು ಆ ಪ್ರಾಡಕ್ಟ್ಗಳನ್ನೆಲ್ಲ ಮಾರ್ಕೊಂಡು ಬರಬೇಕಾಗಿರುತ್ತೆ. ಆದರೆ ಈ ಸೈಕ್ಲಿಂಗ್ ಮಾಡೋದ್ರಿಂದ ಸೈಕ್ಲಿಂಗ್ ರೆಡ್ಯೂಸ್ ದ ವುಮೆನ್ ಡಿಪೆಂಡೆನ್ಸ್ ಆನ್ ಮೆನ್. ಆ ಮೆನ್ ಡಿಪೆಂಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಶಿ ಕ್ಯಾನ್ ಗೋ 4 ಕಿಲೋಮೀಟರ್ ಟು ಫೆಚ್ ವಾಟರ್. ಮೊದಲು ಕಾಲ್ನಡಿಗೆಯಲ್ಲಿ 4 ಕಿಲೋಮೀಟರ್ ಹೋಗಿ ಕುಡಿಯೋ ನೀರನ್ನು ತರ್ತಾ ಇದ್ಲು. ಈಗ ಸೈಕ್ಲಿಂಗ್ ಕಲ್ತಿರೋದ್ರಿಂದ ಅಟ್ ಎ ಟೈಮ್ ಶಿ ಕ್ಯಾನ್ ಬ್ರಿಂಗ್ 2 or 4 pots of water at a time. 2, 3, 4 ಅವಳಿಗೆ ಎಷ್ಟು ಬೇಕೋ ಅಷ್ಟು ಒಂದೇ ಸಮಯದಲ್ಲಿ ಒಂದೇ ಸೈಕಲಲ್ಲಿ ಹೋಗಿ 2, 3, 4 ಬಿಂದಿಗೆಗಳನ್ನು ಅಷ್ಟು ನೀರನ್ನು ಒಟ್ಟಿಗೆ ತರ್ಬೋದಾಗಿತ್ತು ಅವಳು. ಆ್ಯಂಡ್ ಶಿ ಗೋಸ್ in the cycle 4 kilometers stretch on her cycle to get the water, and she got provision. ಆಕೆ ಪ್ರಾವಿಷನ್ ಸಹ ಮನೆಗೆ ಬೇಕಾದ ದಿನಸಿಯನ್ನು ಸಹ ತಗೊಂಡು ಬರೋಕ್ಕೆ ಅವಳಿಗೆ ಸಾಧ್ಯ ಆಗ್ತಾ ಇತ್ತು. ಆ್ಯಂಡ್ ಶಿ ಟೇಕ್ ಹರ್ ಚಿಲ್ಡ್ರನ್ ಟು ಸ್ಕೂಲ್. ಸೊ ಅವಳು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ಕರ್ಕೊಂಡು ಬರೋದು ಎಲ್ಲ ಮಾಡ್ತಾ ಇತ್ತು. ಆ್ಯಂಡ್ ಶಿ ಹ್ಯಾಸ್ ಟು ಕಟ್ ಡೌನ್ ದ ಟೈಮ್ ವೇಟಿಂಗ್ ಫಾರ್ ದ ಬಸ್ಸಸ್. ಆ ಬಸ್ಸಿಗೆ ವೆಯ್ಟ್ ಮಾಡೋ ಟೈಮ್ ಕಡಿಮೆ ಇದು ಅವಳಿಗೆ ಟೈಮ್ ಸೇವ್ ಆಗ್ತದೆ. ಆ್ಯಂಡ್ ಶಿ ಈಸ್ ದ ಇನ್ಕ್ರೀಸ್ಡ್ ಮೀನ್ಸ್ ಎಕನಾಮಿಕಲಿ ಇಂಡಿಪೆಂಡೆಂಟ್. ದುಡ್ಡಿನ ಅವಶ್ಯಕತೆ ಅವಳಿಗೆ ಬರಲಿಲ್ಲ. ಆ್ಯಂಡ್ ಶಿ ಕ್ಯಾನ್ ಕವರ್ ಅಪ್ ದ ಲಾರ್ಜ್ ಏರಿಯಾಸ್ ಫಾರ್ ಹರ್ ದ ಮಾರ್ಕೆಟಿಂಗ್. ಅವಳು ಮಾರ್ಕೆಟ್ ಏನು ಮಾಡ್ತಾ ಇದ್ಲು, ಸೊ ಈ ಸೈಕಲಲ್ಲಿ ಹೋಗಿರೋದ್ರಿಂದ ಮೊದಲು ಕಾಲ್ನಡಿಗೆಯಲ್ಲಿ ಅಥವಾ ಬಸ್ಸಲ್ಲಿ 2-3 ಹಳ್ಳಿಗಳನ್ನು ಕವರ್ ಮಾಡ್ತಾ ಇದ್ಲು. ಸೈಕಲ್ ಕಲ್ತ ನಂತರ ಒಂದು 4-5 ಹಳ್ಳಿಗಳನ್ನು ಒಂದೇ ದಿನದಲ್ಲಿ ಕವರ್ ಮಾಡಲಿಕ್ಕೆ ಶುರು ಆಗ್ತಾ ಇತ್ತು. ಹಾಗಾಗಿ ಅವಳು ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗ್ತಾ ಹೋದ್ಲು. ಓಕೆ, ಅಂಡ್ ಈವನ್ ದ ವುಮೆನ್ ವೇರ್ ಮೇಕಿಂಗ್ ದ ವಿಕ್ಷಿಯಸ್ ಅಟ್ಯಾಕ್ಸ್ ಆನ್ ಹರ್ ಕ್ಯಾರೆಕ್ಟರ್. ಓಕೆ, ಅವ್ರ ನಡತೆ ಮೇಲೆ ಅವರ ಮೇಲೆ ಕ್ಯಾರೆಕ್ಟರ್ ಮೇಲೆ ತುಂಬ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ಬಟ್ ದೇ ನೆವರ್ ಪೇಡ್ ಎನಿ ಅಟೆನ್ಷನ್ ಟು ದಟ್. ಯಾವುದೇ ಕಾರಣಕ್ಕೂ ಅವರ ಒಂದು ಫಿಲ್ತಿ ರಿಮಾರ್ಕ್ಸ್ಗೆ, ಕೆಟ್ಟ ಕಾಮೆಂಟ್ಗಳಿಗೆ ಅವರು ಕಿವಿ ಕೊಡಲಿಲ್ಲ. ಆ್ಯಂಡ್ there was a village called Kilakurchi village ಅನ್ನುವಂಥದ್ದು. So every Sunday the master trainers were coming to the training center to give training. ಅದೊಂದು ಕಿಲಕುರ್ಚಿ ವಿಲೇಜಲ್ಲಿ ಸೈಕಲ್ ಟ್ರೈನಿಂಗ್ ಕ್ಯಾಂಪ್ ಶುರುವಾಗುತ್ತೆ. ಸೊ ಪ್ರತಿ ಸಂಡೇ, ಎವ್ರಿ ಸಂಡೇ ಮಾಸ್ಟರ್ ಟ್ರೈನರ್ಸ್ ಅಂದರೆ ಯಾರಿಗೆ ಸೈಕಲ್ ಓಡಿಸ್ಲಿಕ್ಕೆ ಬರುತ್ತೆ, they were coming as a volunteers to this Kilakurchi village. ಅವರು ವಾಲಂಟಿಯರ್ ಆಗಿ ಸ್ವಯಂ ಪ್ರೇರಿತರಾಗಿ ಆ ಒಂದು ದ ಸೈಕ್ಲಿಂಗ್ ಟ್ರೈನಿಂಗ್ ಕ್ಯಾಂಪಿಗೆ ಬಂದು ವುಮೆನ್ ದೇ ವೇರ್ ಟ್ರೈನಿಂಗ್ ದ ವುಮೆನ್ ಟು ಬೈಸೈಕಲ್. ಸೊ ಹಳ್ಳಿ ಹೆಣ್ಮಕ್ಳಿಗೆ ಬೈಸೈಕಲನ್ನು ಹೇಳ್ಕೊಡ್ತಾ ಇದ್ರು. ಓಕೆ, ಆ್ಯಂಡ್ ದೇ ಸಿಂಗ್ ಸಾಂಗ್ಸ್ ಟು ಎನ್ಕರೇಜ್ ಬೈಸೈಕ್ಲಿಂಗ್. ಆ್ಯಂಡ್ ಈವನ್ ದೇ ವೇರ್ ಸಿಂಗಿಂಗ್ ದ ಸಾಂಗ್ಸ್ ಟು ಎನ್ಕರೇಜ್ ದ ಸೈಕ್ಲಿಂಗ್ ಬೈ ದ ವುಮೆನ್. ಸೊ ಇಷ್ಟೆಲ್ಲ ಮೂಮೆಂಟ್ ಶುರು ಆಗಲಿಕ್ಕೆ ಮುಖ್ಯ ಕಾರಣ ಆ ಒಂದು ಪುದುಕೋಟೆ ಡಿಸ್ಟಿಕ್ನ DC, ಓಕೆ, ಡಿಸ್ಟಿಕ್ ಕಲೆಕ್ಟರ್ ಶೀಲಾ ರಾಣಿ ಚುನ್ಕತ್ ಅಂತ ಹೇಳಿ. ಸೊ ಇಟ್ ಈಸ್ ಎ ಬ್ರೈನ್ ಚೈಲ್ಡ್ ಆಫ್ ದ ಪಾಪ್ಯುಲರ್ ಫಾರ್ಮರ್ ಡಿಸ್ಟಿಕ್ ಕಲೆಕ್ಟರ್ ಶೀಲಾ ರಾಣಿ ಚುನ್ಕತ್. ಶೀಲಾ ರಾಣಿ ಚುನ್ಕತ್ ಅನ್ನೋಂಥವಳು DC ಆಗಿರ್ತಾಳೆ. ಆಕೆ ಲಿಟ್ರಸಿ ಜೊತೆಯಲ್ಲಿ ಮೊಬಿಲಿಟಿಯನ್ನು ಸಹ ಇನ್ಕ್ಲೂಡ್ ಮಾಡ್ತಾಳೆ. ಸೊ ಮೊಬಿಲಿಟಿ ಆಸ್ ಎ ಪಾರ್ಟ್ ಆಫ್ ಲಿಟ್ರಸಿ ಡ್ರೈವ್. ಆ ಲಿಟ್ರಸಿ ಜೊತೆಯಲ್ಲಿ ಅವ್ರ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಬೇಕು, ಆ ಹೆಣ್ಮಕ್ಳು ಸಹ ಸದೃಢರಾಗಬೇಕು ಅಂತೇಳಿ ಆಕೆ ಇಷ್ಟಪಡ್ತಾಳೆ. ಅಲ್ಲಿಂದ
ಆಕೆಯ ಹೋರಾಟ ಶುರು ಆಗುತ್ತೆ. ಆಕೆ ಏನೆಲ್ಲ ಹೆಣ್ಮಕ್ಳಿಗೆ ಏನೆಲ್ಲ ಅನುಕೂಲ ಮಾಡಿಕೊಟ್ಲು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ದಿಸ್ ಈಸ್ ಅಬೌಟ್ ಪಾರ್ಟ್ 1 ಚಿಲ್ಡ್ರನ್. ದ ಪಾರ್ಟ್ 2 I'll continue in the next class, and whatever the points I've highlighted, okay, ಅಲ್ಲೆಲ್ಲಿ ಹೈಲೈಟ್ ಮಾಡಿದ್ದೀನಿ ಅವೆಲ್ಲ ಇಂಪಾರ್ಟೆಂಟ್. ನಿಮ್ಮ MCQಗೆ 2 ಮಾರ್ಕ್ಸ್ಗೆ ಅನುಕೂಲ ಆಗ್ತದೆ. ಸೊ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದೇ ರೀತಿಯಲ್ಲಿ ಸೊ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಮಾಡಲ್ ಪೇಪರ್ 1, 2, 3 ಏನು ಬೋರ್ಡಿಂದ ಬಿಟ್ಟಿದ್ದಾರೆ ಆ 1, 2, 3 ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಹಾಗಾಗಿ ನಿಮಗೆ ನಿಮ್ಮ ಈಗ ಏನು ಪ್ರಿಪ್ರೇಟರಿ ಎಕ್ಸಾಮ್ ಬರುತ್ತೆ ಅದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಓಕೆ, ಸೊ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ಈಗ ಎಕ್ಸಾಮ್ ಟೈಮಲ್ಲಿ ಹೆಚ್ಚು ಗ್ರಾಮರ್ ಪಾಯಿಂಟ್ಸ್ ಹೆಚ್ಚು ದ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಟೇಕ್ ಅಪ್ ದ ಎಕ್ಸಾಮ್ ಇನ್ ಅ ಕೂಲ್ ಆ್ಯಂಡ್ ಕಂಪೋಸ್ಡ್ ಮ್ಯಾನರ್. ಕೂಲಾಗಿ ಕಂಪೋಸ್ ಆಗಿ ನೀವು ತುಂಬ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್.